ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಮತ್ತು ಚಪಾತಿ ಅಂಗಡಿ. ಗೆಳೆಯರೇ, ಇದು ಸೆಕೆಂಡ್ ಮೇನ್ ರೋಡ್, ಜೈ ಭೀಮನಗರ, ಶೇಷಾದ್ರಿಪುರಂ, ಬೆಂಗಳೂರು. ಹಾಗೆ ಬಾಲಾಜಿ ಆಟೋಮೊಬೈಲ್ಸ್ ಆಪೋಸಿಟ್ ಇದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲೇನಪ್ಪ ವಿಶೇಷ ಅಂತ ಹೇಳಿದ್ರೆ ಜೋಳದ ರೊಟ್ಟಿ ಊಟ ತುಂಬಾ ಸ್ಪೆಷಲ್ ಆಗಿರುತ್ತೆ. ರೊಟ್ಟಿ ಎಲ್ಲ ತುಂಬ ಸಾಫ್ಟಾಗಿ ಸಖತ್ತಾಗಿರುತ್ತೆ. ರೊಟ್ಟಿಗೆ ಕೊಡುವಂಥ ಪಲ್ಯ ಎಲ್ಲ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ತುಂಬಾ ಸೂಪರ್ ಆಗಿರುತ್ತೆ. ಬನ್ನಿ, ಇವಾಗ ಇಲ್ಲೇನೇನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ. ಸರ್, ತಮ್ಮ ಹೆಸರು? ರಾಜು ಅಂತ. ಸರ್, ಏನು ತಗೊಂಡ್ರಿ ಇವಾಗ? ನಾನು ದಿನ ತಿಂತೀನಿ. ಒಂದು ವಾರ ಆಯ್ತು. ಒಂದು ವಾರ ಬಿಲ್ಡಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ಒಂದೊಂದು ದಿವಸ ಒಂದೊಂದು ವೆರೈಟಿ ಆಗ್ತಾ ಇದಾರೆ. ಎಲ್ಲ ಚೆನ್ನಾಗಿದೆ. ದಿನ ಬರ್ತಾ ಇದ್ದೀನಿ. ಊಟ ತುಂಬಾ ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇದ್ದೀರಾ? ಹೌದು. ನಮ್ದು ಬಿಲ್ಡಿಂಗ್ ಕೆಲಸ, ಎಲ್ಲೆಲ್ಲಿ ಏನೇನು ಕೆಲಸ ನಡೀತದೆ ಅಲ್ಲೆಲ್ಲ ಒಪ್ಕೊಂಡು ಹೋಗ್ತಾ. ಇವಾಗ ಒಂದ್ಸತಿ ತಿಂದು ನೋಡಿದ್ವಿ, ಚೆನ್ನಾಗಿತ್ತು. ಅದಕ್ಕೆ ಇವಾಗ ಒಂದು ವಾರದಿಂದ ಬರ್ತಾ ಇದ್ವಿ. ಯಾವ್ದು ತುಂಬಾ ಇಷ್ಟ ಆಯ್ತು ಸರ್? ತುಂಬಾ ಇಷ್ಟ ಅಂದ್ರೆ ರೈಸ್ ಬಾತ್ ಚೆನ್ನಾಗಿದೆ. ರೈಸ್ ಬಾತು, ಮೊಸರನ್ನ ಚೆನ್ನಾಗಿದೆ, ಚಪಾತಿನೂ ಚೆನ್ನಾಗಿದೆ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಚೆನ್ನಾಗಿದೆ, ಎಲ್ಲರೂ ಬಂದು ತಿಂದು ನೋಡಿ. ಒಂದ್ಸತಿ ತಿಂದು ನೋಡಿದ್ರೆ ಗೊತ್ತಾಗುತ್ತೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಧನ್ಯವಾದ. ಹಾಗೆ ಇಲ್ಲಿ ಉಪ್ಪಿನಕಾಯಿ, ಚಟ್ನಿ ಪುಡಿ, ಪುಳಿಯೋಗರೆ ಪುಡಿ, ಈ ರೀತಿ ತುಂಬ ಐಟಮ್ಗಳೆಲ್ಲ ಸಿಗುತ್ತೆ. ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಹಾಗೆ ಡ್ರೈ ಜಾಮೂನು ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ನಾವು ಡ್ರೈ ಜಾಮೂನ್ ಕೂಡ ಟೇಸ್ಟ್ ಮಾಡಿದ್ವಿ, ತುಂಬಾ ಸಖತ್ತಾಗಿತ್ತು. ಬನ್ನಿ, ಇವಾಗ ನಮ್ಮ ಜೊತೆ ಮತ್ತೊಬ್ಬರು ಕಸ್ಟಮರ್ ಇದ್ದಾರೆ, ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ಶಿವಣ್ಣ ಅಂತ ಹೇಳಿ. ಸರ್, ಏನು ತೊಗೊಂಡ್ರಿ ಇವಾಗ? ಅನ್ನ ಸಾಂಬಾರು ತಗೊಂಡು. ಹೇಗಿದೆ ಸರ್? ತುಂಬ ಟೇಸ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಹಂಗೆ ಇದಾಗಿದೆ. ನಾವು ಡೈಲಿ ಇಲ್ಲೇ ಬರೋದು, ಇಲ್ಲೇ ಪೆಟ್ರೋಲ್ ಬ್ಯಾಂಕ್ ಇದೆ. ನಾವು ಒಂದು 15-20 ಜನ ಹುಡುಗರು ಇಲ್ಲೇ ಬರೋದು ಡೈಲಿ, ಬೆಳಗ್ಗೆ ಸಾಯಂಕಾಲ 2 ಟೈಮ್. ಚೆನ್ನಾಗಿ ಟೇಸ್ಟ್ ಆಗಿರ್ತದೆ. ಚಪಾತಿನೂ ಜೋಳದ ರೊಟ್ಟಿ ತರ ಚಪಾತಿ, ಇದು ಹೋಳಿಗೆ ತುಂಬ ಚೆನ್ನಾಗಿದೆ. ಬೇರೆ ಯಾವುದು ಟೇಸ್ಟ್ ಮಾಡಿದ್ದೀರಾ ಸರ್? ನಾವು ಇದು ಮಾಡಿದ್ವಿ, ಚಪಾತಿ ಜೋಳದ ರೊಟ್ಟಿ ಜಾಸ್ತಿ ಇದು ಮಾಡಿದ್ವಿ. ಹೇಗಿದೆ ಟೇಸ್ಟ್? ಟೇಸ್ಟ್ ಚೆನ್ನಾಗಿದೆ. ಬದನೆಕಾಯಿ ಪಲ್ಯ, ಜೋಳದ ರೊಟ್ಟಿ ತುಂಬ ಚೆನ್ನಾಗಿದೆ. ಇದಾಗಿ ಯಾವುದು ತುಂಬಾ ಇಷ್ಟ ಆಗುತ್ತೆ ಸರ್ ನಿಮಗೆ? ನನಗೆ ಇಷ್ಟ ಆಗೋದು ಅನ್ನ ಸಾಂಬಾರು. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀವಿ? ನಾನು ಹೇಳ್ತೀನಿ, ಎಲ್ಲ ತುಂಬಾ ಚೆನ್ನಾಗಿ ಬಂದು ಇದು ಮಾಡಿ. ರಶ್ ಇರ್ತದೆ, ಯಾವಾಗಲೂ ಏನು ತೊಂದರೆ ಇಲ್ಲ, ಟೇಸ್ಟ್ ಆಗಿದೆ. ಎಲ್ಲ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇಲ್ಲಿ ಜೋಳದ ರೊಟ್ಟಿ ಊಟ, ಅನ್ನ ಸಾಂಬಾರು, ಹಾಗೆ ಬೇಳೆ ಹೋಳಿಗೆ, ಶೇಂಗಾ ಹೋಳಿಗೆ ಮತ್ತೆ ಎಲ್ಲ ಸಖತ್ತಾಗಿರುತ್ತೆ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಸರ್, ಇರ್ಫಾನ್ ಅಂತ ಸರ್. ಸರ್, ಏನು ತಗೊಂಡ್ರಿ ಇವಾಗ? ಸರ್, ನಾನು ಪಲಾವ್ ತಗೊಂಡೆ ಸರ್. ಓಕೆ. ಪಲಾವ್, ಆಮೇಲೆ ಮೊಸರು ಬಜ್ಜಿ, ಓಕೆ, ಆಮೇಲೆ ಇದು ಗ್ರೇವಿ ತಗೊಂಡೆ. ಓಕೆ, ಚೆನ್ನಾಗಿದೆ ಸರ್. ಇನ್ನೊಂದು ಹೈಜೀನ್ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಇದೆ. ಪಬ್ಲಿಕ್ ಬರ್ತಾರೆ, ಜನಗಳು ಚೆನ್ನಾಗಿ ಸೇರ್ತಾರೆ. ಇಲ್ಲಿ ಸರೌಂಡಿಂಗ್ ಅಲ್ಲಿ ಈ ಬಜೆಟ್ ಅಲ್ಲಿ ಎಲ್ಲೂ ಸಿಗಲ್ಲ. ಸ್ಟಾಫ್ ಬರ್ತಾರೆ, ಆಟೋ ಡ್ರೈವರು ಬರ್ತಾರೆ, ಕೆಲಸದವರು, ಕೂಲಿ ಕಾರ್ಮಿಕರು ಎಲ್ಲ ಜನಗಳು ಬಂದು ತಿಂತಾರೆ. ಜನಕ್ಕೆ ಒಳ್ಳೇದಾಗ. ಬೇರೆ ಕಡೆ ಇಲ್ಲಿ ಹೋಗ್ರೆ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಇಷ್ಟ ಅನ್ನಕ್ಕೇನೆ 120, 130 ಗಂಟೆ ಹೊಟ್ಟೆ ತುಂಬಲ್ಲ. ಇಲ್ಲಿ ಚಪಾತಿ ಇದೆ, ಎಲ್ಲಾ ತರ ಐಟಮ್ಸ್ ಇದೆ, ಜಾಮೂನ್ ಇದೆ, ಮಜ್ಜಿಗೆ ಇದೆ, ರೊಟ್ಟಿ ಇದೆ, ಎಲ್ಲಾ ತರ ಐಟಮ್ಸ್ ಇದೆ, ಚೆನ್ನಾಗಿದೆ. ಆಮೇಲೆ ಮಜ್ಜಿಗೆ ಎಲ್ಲ ಬೇರೆ ಕಡೆ ಪ್ಯಾಕೆಟ್ ಅಲ್ಲೇ 10 ರೂಪಾಯಿ, ಈ ಗ್ಲಾಸ್ ಅಲ್ಲೇ ತುಂಬಾ ಕೊಡ್ತಾರೆ. ಅದ್ ಯಾವಾಗ ಇರತ್ತೋ, ಯಾವಾಗ ಮಾಡಿರ್ತಾರೋ ಗೊತ್ತಿರಲ್ಲ. ಇಲ್ಲಿ ನಮ್ ಕಣ್ಮುಂದೆ ಕೊಡ್ತಾರೆ, ನಮ್ ಕಣ್ಮುಂದೆ ಇಸ್ಕೊಂಡ್ಬಿಟ್ಟು ಆರಾಮಾಗಿ ಕುಡಿಬಹುದು. ಏನ್ ತೊಂದರೆ ಇಲ್ಲ, ಎಲ್ಲ ಹೈಜೀನ್ ಚೆನ್ನಾಗಿದೆ. ಥ್ಯಾಂಕ್ ಯು. ಬೇರೆ ಯಾವ್ದು ಟೇಸ್ಟ್ ಮಾಡಿದ್ದೀರಾ ಸರ್? ಸರ್, ನಾನು ಎಲ್ಲಾ ತಿಂತೀನಿ ಸರ್. ಇಲ್ಲಿ ಬಂದು ಎಲ್ಲ ಟೇಸ್ಟ್ ಮಾಡಿದ್ದೀರಾ? ಯಾವ್ದು ತುಂಬಾ ಇಷ್ಟ ಆಯ್ತು ನಿಮ್ಗೆ? ಸರ್, ನಾನು ಎಲ್ಲಾ ತರ ನಂಗೆ ಇಷ್ಟ. ಉತ್ತರ ಕರ್ನಾಟಕ ಊಟ ಅಂದ್ರೆ ತುಂಬಾ ಇಷ್ಟ ನನಗೆ. ನಾವು ನಾನ್ ವೆಜ್, ನಮ್ಮ ಮನೇಲಿ ಮಟನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ನನ್ಗೆ ಮಟನ್ ಇಲ್ಲಾಂದ್ರೆ ನಾನು ಇಲ್ಲಿ ಬಂದು ತಿಂತೀನಿ. ಏನಂದ್ರೆ ನನ್ಗೆ ಊಟ ಅಂತ ತುಂಬಾ ಇಷ್ಟ. ನಾವು ಮುಸ್ಲಿಂ ಅವರು, ನಾವು ಆಲ್ಮೋಸ್ಟ್ ನಾನ್ ವೆಜ್ ತಿನ್ನೋರು. ನಮ್ಗೆ ಊಟ ಅಂತ ನಂಗೆ ಇಷ್ಟ. ಮನೇಲಿ ತಗೊಂಡ್ಬಂದಿದ್ದೀನಿ ಬಿರಿಯಾನಿ, ಒಂದು ಹಬ್ಬ ಇತ್ತು ನಿನ್ನೆ. ಟಿಫಿನ್ ನಲ್ಲಿ ಇದೆ, ನಾನು ತಿನ್ಕೊಂಡೆ ಆರಾಮ್ ಒಂದ್ 6-7 ಗಂಟೆಗೆ ಅದು ತಿನ್ಬೋದು ಆರಾಮ್. ಏನಂದ್ರೆ ಇದು ಇಷ್ಟ ನನ್ಗೆ, ಅದಕ್ಕೆ ಬಂತೀನಿ ನಾನು. ರೆಗ್ಯುಲರ್ ಬರ್ತಾ ಇರ್ತೀರಾ? ಸರ್, ನಾನು ಒಂದು ತಿಂಗಳಿಗೆ
ಒಂದು 15 ಸಲ ಹ್ಮ್ 10 ಸಲ ಬರ್ತೀನಿ ನಾನು. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ? ಒಳ್ಳೇದಾಗತ್ತಂತೆ, ಹುಡುಗರೆಲ್ಲ ಒಳ್ಳೆಯವರು, ಹ್ಮ್ ಎಲ್ಲ ಕೆಲಸಗಳು ಚೆನ್ನಾಗಿ ಮಾಡ್ತಾರೆ. ಹ್ಮ್ ಅವ್ರು ಚೆನ್ನಾಗಿ ಮಾಡಿದ್ರೆ ಪಬ್ಲಿಕ್ ಬರ್ತಾರೆ, ಅವರು ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಬರಕ್ ಆಗಲ್ಲ, ಚಾನ್ಸ್ ಇಲ್ಲ. ಹ್ಮ್ ಅವ್ರ ಕೈ ರುಚಿ ಕೊಟ್ರೆ ಇಲ್ಲಿ ಜನಗಳು ಬರ್ತಿಲ್ಲ. ಹ್ಮ್ ಸೊ ಹೇಗಿದೆ ಇಲ್ಲಿ ರುಚಿ? ಸರ್ ಇದು ಚೆನ್ನಾಗಿದೆ ಸರ್. ಮೊದ್ಲು ಅಂದ್ರೆ ಸ್ವಲ್ಪ ಪಬ್ಲಿಕ್ಗಳು ಜಾಸ್ತಿ ಸೇರ್ತಿದ್ರು, ಹ್ಮ್ ಇವಾಗೆಲ್ಲ ಆರಾಮಾಗಿ ಕುತ್ಕೊಂಡು ಚೇರ್ಗಳು ಇರ್ತಿದ್ದಿಲ್ಲ ಮೊದಲೆಲ್ಲ, ಅಲ್ಲಿ ಇಲ್ಲಿ ತಿನ್ನೋರು ಆರಾಮಾಗಿ ಕುತ್ಕೊಂಡು ನೆಮ್ಮದಿ ತಿನ್ನೋದು, ಕಂಫರ್ಟಬಲ್ ಇದೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಸರ್ ಸರ್ ತಮ್ಮ ಹೆಸರು? ಸಂಗು ಅಂತ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? 6 ವರ್ಷ ಆಯ್ತು ಸರ್ ಹೋಟ್ಲ್ ಓಪನ್ ಆಗಿ. ಹೋಟ್ಲ್ ಓಪನ್ ಆದಂದ್ರೆ ಇಲ್ಲಿ ಇದೆ ಸರ್. ಏನ್ ಸ್ಪೆಷಲ್ ಸರ್ ನಿಮ್ಮ ಹೋಟೆಲ್? ಸರ್ ಸ್ಪೆಷಲ್ ಅಂದ್ರೆ ನಾವು ಜೋಳದ ರೊಟ್ಟಿ, ಎಣ್ಣೆಗಾಯಿ ಪಲ್ಯ, ಅದು ಮಾಮೂಲಿ ನಮ್ದು ಸ್ಪೆಷಲ್ ಸರ್. ಅದು ಉಳ್ಕೆದ ರೈಸ್ ಬಾತು, ಪುಳಿಯೋಗರೆ, ಮೊಸರನ್ನ, ಅನ್ನ ಸಾಂಬಾರ್, ಹೋಳಿಗೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲ ತರ ಸಿಗುತ್ತೆ ಸರ್ ನಮ್ಮ ಹತ್ರ. ಕಸ್ಟಮರ್ಸ್ ತುಂಬಾ ಇಷ್ಟಪಟ್ಟು ತಗೊಳ್ಳೋದು ಯಾವುದು? ಸರ್ ಮಾಮೂಲಿ ಎಲ್ಲ ತಗೊಂತಾರೆ ಇಷ್ಟಪಟ್ಟು. ಇದೊಂದು ಐಟಮ್ಸ್ ಎಲ್ಲ ಐಟಮ್ ಇಷ್ಟಪಡ್ತಾರೆ, ಎಲ್ಲ ಐಟಮ್ ತಗೊಂತಾರೆ. ಮೇನ್ ಅಂದ್ರೆ ಜೋಳದ ರೊಟ್ಟಿ ಸರ್, ಜೋಳದ ರೊಟ್ಟಿ ಮತ್ತೆ ಎಣ್ಣೆಗಾಯಿ ಪಲ್ಯ ನಮ್ಮಲ್ಲಿ ಅದೊಂದೇ ಇಷ್ಟಪಡೋದು. ಎಲ್ಲ ಐಟಮ್ ಇಷ್ಟಪಡ್ತಾರೆ, ಆದ್ರೆ ಅತಿ ಹೆಚ್ಚು ಇಷ್ಟಪಡೋದಂದ್ರೆ ಜೋಳದ ರೊಟ್ಟಿ ಮತ್ತೆ ಎಣ್ಣೆಗಾಯಿ ಪಲ್ಯ ಸರ್ ನಮ್ಮ. ನೀವು ಇಲ್ಲಿ ಏನಾಗಿ ಕೆಲಸ ಮಾಡ್ತಾ ಇದ್ದೀರಾ ಸರ್? ನೀವು ಇಲ್ಲಿ ಏನಾಗಿ ಕೆಲಸ? ಸರ್ ಭಟ್ರಾಗಿ ಕೆಲಸ ಮಾಡೋದು ಸರ್ ನಾವು, ಅಡಿಗೆ ಮಾಡೋದು. ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದ್ರು ತುಂಬಾ ರುಚಿಯಾಗಿದೆ, ಸಖತ್ ಟೇಸ್ಟಿ ಆಗಿದೆ ಅಂತ ಹೇಳಿ. ಏನಿದ್ರು ಗೊತ್ತು ಸರ್? ಬುಕ್ ಅಂತ ಏನಿಲ್ಲ ಸರ್, ನಾವು ಮುಂಚೆ ಊರಲ್ಲಿದ್ವಿ, ನಮ್ಮ ಅಣ್ಣ ಕರ್ಕೊಂಡ್ ಬಂದ್ರಿ ಇಲ್ಲಿಗೆ, ಅವರೇ ಅಡಿಗೆ ಕಲಿಸಿದ್ದೆಲ್ಲ, ಅವರಿಂದ ನಾವು ಎಲ್ಲ ಇದು ಮಾಡ್ತಾ ಇರೋದು ಸರ್. ಇಷ್ಟೊಂದು ರುಚಿ ಬರೋದಕ್ಕೆ ಏನ್ ಕಾರಣ? ಕಾರಣ ನಾವು ಏನು ಬೇರೆ ಏನು ಮಾಡಲ್ಲ ಸರ್, ನಾವೆಲ್ಲ ನಮ್ದು ಯಾವ್ದೋ ಹೋಮ್ಮೇಡ್ ಐಟಮ್ಸ್ ಇದೆ, ಹೋಮ್ಮೇಡ್ಸ್ ಐಟಮ್ಸ್ ಹಾಕೋದು. ಆದ್ರೆ ಇದು ಕೆಮಿಕಲ್ಸ್ ನಮ್ಮ ಹತ್ರ ಏನು ಯೂಸ್ ಮಾಡಲ್ಲ ಸರ್, ಅಲ್ಲಿ ಹೋಮ್ಮೇಡ್ ಐಟಮ್ ಅಷ್ಟೇ ಯೂಸ್ ಮಾಡೋದು. ಅದಕ್ಕೆ ಜನ ಇಷ್ಟಪಡ್ತಾರೆ. ರೈಸಿಗೆ ಸೋಡಾ ಹಾಕಲ್ಲ, ಏನ್ ಹಾಕಲ್ಲ, ಅದಕ್ಕೆ ಜನ ಬರ್ತಾರೆ, ಊಟ ಮಾಡ್ತಾರೆ, ಚೆನ್ನಾಗಿದೆ ಅಂತಂದು ಹೇಳಾಗ್ತಾರೆ ಸರ್. ಕಸ್ಟಮರ್ಸ್ ರೆಸ್ಪಾನ್ಸ್ ಹೇಗಿದೆ? ಪರವಾಗಿಲ್ಲ ಸರ್, ಚೆನ್ನಾಗಿ ಕೊಡ್ತಾರೆ. ನಾವು ಅವ್ರಿಗೆ ಚೆನ್ನಾಗಿ ಕೊಡ್ತೀವಿ, ಅವ್ರು ನಮ್ಗೆ ಚೆನ್ನಾಗಿ ಕೊಡ್ತಾರೆ. ಚೆನ್ನಾಗಿದೆ ಸರ್ ಎಲ್ಲ. ಆಲ್ ದ ಬೆಸ್ಟ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್ ಬಾಯ್, ಸಿ ಯು.